ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಫಸ್ಟ್ ಇಯರ್ ಹಾಸ್ಟೆಲ್ ಇದ್ವಿ, ಅದರ ಸೆಕೆಂಡ್ ಇಯರ್ ರೀಸೆಂಟಾಗಿ ಅಪಾರ್ಟ್ಮೆಂಟಿಗೆ ಶಿಫ್ಟ್ ಆಗಿದ್ದೀವಿ. ಬನ್ನಿ ನೋಡೋಣ. ಇದು ಎಂಟ್ರೆನ್ಸ್ ಆಗಿದ ತಕ್ಷಣ ಇಲ್ಲಿ ಜಾಕೆಟ್ ಸ್ಟ್ಯಾಂಡ್ ಅಂತ ಒಂದಿರುತ್ತೆ. ನಮಗೆ ವಿಂಟರ್ ಸೆಷನ್ಸಲ್ಲಿ ಜಾಕೆಟ್ಸ್ ಅನಿವಾರ್ಯ ಆಗುತ್ತೆ. ಸೊ ಜಾಕೆಟ್ಸ್ ಹಾಕೋಕ್ಕೆ ಸಪ್ರೇಟಾಗಿ ಒಂದು ಜಾಗ. ಇದು ಶೂ ಸ್ಟ್ಯಾಂಡ್. ಮತ್ತು ಇದು ನಮ್ಮದೇ ಆದಂಥ ಒಂದು ಸ್ಟ್ಯಾಂಡು, ಬಟ್ ಇದು ಅಪಾರ್ಟ್ಮೆಂಟಲ್ಲಿ ಕೊಟ್ಟಿರೋ ಸ್ಟ್ಯಾಂಡು. ಇದು ಶೂಸು, ಜೆಲ್ಸು ಎಲ್ಲ ಇಟ್ಕೊಬೋದು. ಆ್ಯಂಡ್ ಇದು ಎಂಟ್ರೆನ್ಸ್. ಇದು ಸುಮ್ಮನೆ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಏನಾದರೂ ವಾಶ್ ಬ್ಯಾಗು ಎಲ್ಲ ಇಟ್ಕೊಳ್ಳೋಕ್ಕೆ. ಮತ್ತು ಬನ್ನಿ ವಾಶ್ರೂಮ್ ನೋಡೋಣ. ಅಲ್ಲಿಂದ ಎಂಟ್ರೆನ್ಸ್ಗೆ ಬಂದಿದ ತಕ್ಷಣ ಇದು ಹಾಲ್ ಆಗುತ್ತೆ. ರಷ್ಯಾಲಿ ಹೆಂಗಂದರೆ ಇಲ್ಲಿ ನಾವು ಡಬಲ್ ಬೆಡ್ರೂಮ್ ಆಗಿದ ತಕ್ಷಣ, ಡಬಲ್ ಬೆಡ್ರೂಮ್ ಅಂದರೆ ಒಂದು ಹಾಲು ಒಂದು ರೂಮ್ ಅಂತ ಲೆಕ್ಕ ಬರುತ್ತೆ. ಇಂಡಿಯಾ ಥರ ಒಂದು ಹಾಲು, ಒಂದು ರೂಮು, ಒಂದು ಕಿಚನ್ ಆ ಥರ ಬರೋದಿಲ್ಲ. ಇದು ಒಂದು ಸೋಫಾ ಕೂರಕ್ಕೆ. ಆ್ಯಂಡ್ ಇದು ಒಂದು ಸೋಫಾ. ಇದು ಡಬಲ್ ಬೆಡ್ ಸೋಫಾ. ಹೆಂಗಂದರೆ ನಾವು ಓಪನ್ ಮಾಡಿಕೊಂಡು ಬೆಡ್ ವೈಸ್ ಮಾಡ್ಕೊಂಡು ಮಲ್ಕೊಬೋದು. ಮತ್ತು ಇಲ್ಲಿ ಕಬೋರ್ಡ್ಸ್ ಕೊಟ್ಟಿದ್ದಾರೆ, ಅಲ್ಲೂ ಇನ್ನೂ 2 ಚೇರ್ಸ್ ಕೊಟ್ಟಿದ್ದಾರೆ. ನಮಗೆ ಇನ್ನೊಂದು ಸ್ಟೋರ್ ರೂಮು ಕೊಟ್ಟಿದ್ದಾರೆ. ಈ ಸ್ಟೋರ್ ರೂಮಲ್ಲಿ ನಾವೆಲ್ಲ ಇಟ್ಕೊಬೋದು, ಏನೇನು ಅವಶ್ಯಕತೆ ಇಲ್ಲೋ ಎಲ್ಲ ಇಡೋಕ್ಕೊಂದು ಸ್ಟೋರ್ ರೂಮ್ ಕೊಟ್ಟಿದ್ದಾರೆ. ಇದು ಸ್ಟಡಿ ಟೇಬಲ್ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಸ್ಟಡಿ ಟೇಬಲ್ ಕೊಟ್ಟಿದ್ದಾರೆ. ಮತ್ತು ನಮಗೆ ಒಂದು ಟಿ ವಿ ಕೊಟ್ಟಿದ್ದಾರೆ. ಅದು ಯೂಸ್ ಆಗುತ್ತೆ, ನಾವು ಟಿ ವಿ ನೋಡೋಕ್ಕಾದ್ರೂ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ಬಿಕಾಸ್ ಇಲ್ಲಿ ವೈಫೈ ಇದೆ. ಆ್ಯಂಡ್ ನಮಗೆ ಅಂತ ಒಂದು ಲ್ಯಾಪ್ಟಾಪ್ ಕೂಡ ಕಂಪ್ಯೂಟರ್ ಕೊಟ್ಟಿದ್ದಾರೆ ಓನರು. ಬಟ್ ಅದು ಹಿಂದೆ ಇಟ್ಬಿಟ್ಟಿದ್ದೀವಿ, ಯೂಸ್ ಆಗೋನಾಗ ಆಚೆ ತೊಗೊಳ್ತೀವಿ. ಆ್ಯಂಡ್ ಇದು ನಮ್ಮ ದೇವ್ರ ಮನೆ. ಕಂಟಿನ್ಯೂ ಆಗಿ ಬಂದರೆ ಇದು ನಮ್ಮ ರೂಮ್ ಬಂದಿದ ತಕ್ಷಣ ಇಲ್ಲೊಂದು ಸ್ಟಡಿ ಟೇಬಲ್ ಇರುತ್ತೆ, ಓದ್ಕೊಳ್ಳೋಕ್ಕೆ ಬರ್ಕೊಳ್ಳೋಕ್ಕೆ. ಮತ್ತು ಇದು ಡ್ರೆಸ್ಸಿಂಗ್ ಟೇಬಲ್ ಇರುತ್ತೆ. ಮತ್ತು ಇಲ್ಲೊಂದು ಬೆಡ್ಡು, ಮತ್ತು ಇದೊಂದು ಕಬೋರ್ಡ್ ಇರುತ್ತೆ, ಎಲ್ಲ ಇಟ್ಕೊಬೋದು. ಆ್ಯಂಡ್ ಇದು ಕಬೋರ್ಡು, ಬಟ್ಟೆ ಇಟ್ಕೊಳ್ಳೋಕ್ಕೆ. ಅಲ್ಲೂ ಒಂದು ಕಬೋರ್ಡ್ ಇರುತ್ತೆ. ಮತ್ತು ಈ ಬೆಡ್ಡಲ್ಲಿ ಸ್ಪೆಷಲ್ ಏನಂದರೆ ಬೆಡ್ ಹಿಂದೆಗಡೆನೂ ಸೂಟ್ ಕೇಸು ಎಲ್ಲ ನಾವು ಇಟ್ಕೊಬೋದು. ಸೊ ಇಟ್ಸ್ ಅ ಕಿಂಗ್ ಸೈಜ್. ಇದು ನಮ್ಮ ಕಿಚನ್. ನೋಡೋಣ ಬನ್ನಿ ಗೈಸ್. ಇದು ಸಿಂಕು, ಇದೆಲ್ಲ ಕಬೋರ್ಡ್ಸು. ಬೇಕಾದಷ್ಟು ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ, ಸ್ಪೂನು, ಪಾತ್ರೆ ಎಲ್ಲ ಇಟ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಮಸಾಲಾಸ್ ಎಲ್ಲ ಇಟ್ಕೊಂಡಿದ್ದೀವಿ. ಎಲ್ಲ ಇಂಡಿಯಾದಿಂದ ತಂದಿರೋದೇ ಗೈಸ್. ಇಲ್ಲೆಲ್ಲ ಮಸಾಲಗಳು ನಮಗೇನು ಸಿಗೋದಿಲ್ಲ. ಮ್ಯಾಕ್ಸಿಮಮ್ ಅಂದರೆ ಅಷ್ಟು ನಾವು ಚಿಕನ್ ಮಸಾಲಾಸು, ಗರಂ ಮಸಾಲ ಇವೆಲ್ಲ ಸಿಗೋಲ್ಲ. ಉಪ್ಪು ಖಾರ ಸಿಗುತ್ತೆ ಅಷ್ಟೇ. ಮತ್ತು ಇದು 4 ಗ್ಯಾಸ್ ಕೊಟ್ಟಿದ್ದಾರೆ. ಇದು ಬಂದು ಏರ್ ಫ್ರೈಯರು. ಇವೆಲ್ಲ ಅವರೇ ಪ್ರೊವೈಡ್ ಮಾಡ್ತಾರೆ. ಬಟ್ ಇದು ಓವೆನ್ನು, ಮತ್ತು ಬ್ರೆಡ್ ಟೋಸ್ಟರು, ಕೆಟಲ್ ಕೂಡ ಅವರೇ ಕೊಟ್ಟಿರೋದು. ಮತ್ತು ಇದು ಬಂದು ಫಿಲ್ಟರ್ ಗೈಸ್. ಇದು ರಷ್ಯಾಲಿ ಅನಿವಾರ್ಯ ಆಗುತ್ತೆ, ಬಿಕಾಸ್ ಇಲ್ಲಿ ನಮ್ಮ ಥರ ಕಾವೇರಿ ವಾಟರ್ ಎಲ್ಲ ಬರಲ್ಲ. ಸೊ ನಮ್ಮದು ಟ್ಯಾಪ್ ವಾಟರ್ನೇ ತಗೊಂಡು ನಾವು ಫಿಲ್ಟರ್ ಮಾಡ್ಕೊಬೇಕಾಗತ್ತೆ. ಇದು ಮಲ್ಟಿ ಕುಕ್ಕರು, ಯೂಸ್ ಮಾಡ್ಕೊಬೋದು. ಇದು ಓನರ್ ಅವರೇ ಕೊಟ್ಟಿರೋದು. ಇಲ್ಲೆಲ್ಲ ಪಾತ್ರೆಗಳು, ಡೈನಿಂಗ್ ಟೇಬಲ್. ಮತ್ತು ಇದು ಫ್ರಿಡ್ಜ್. ಬರೆದಾದ